ತಾಲೂಕಿನ ಮಾಡಬಾಳ ಹೋಬಳಿ ಮತ್ತಿಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಶಾಸಕ ಎಚ್.ಸಿ. ಬಾಲಕೃಷ್ಣ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿದರು. ಮತ್ತಿಕೆರೆ ಗ್ರಾಮ ಪಂಚಾಯಿತಿ ಕಟ್ಟಡ ಕಾಮಗಾರಿಗೆ ಚಾಲನೆ ನೀಡಿದ ಶಾಸಕ ಎಚ್.ಸಿ. ಬಾಲಕೃಷ್ಣ ಮಾತನಾಡಿ, ಮತ್ತಿಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನು ನೆರವೇರಿಸಲಾಗಿದೆ. ಗ್ರಾಮಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಜನರ ಸಮಸ್ಯೆಗಳನ್ನು ಆಲಿಸಿ ಸ್ಥಳದಲ್ಲಿಯೇ ಕೆಲವು ಸಮಸ್ಯೆಗಳನ್ನು ಬಗೆಹರಿಸುವ ಕೆಲಸ ಮಾಡಲಾಗ್ತಾ ಇದೆ ಅಂತ ಹೇಳಿದ್ರು. ವೈಜಿಗುಡ್ಡ ಜಲಾಶಯದಿಂದ ಈ ಭಾಗದ ಕೆರೆಗಳಿಗೆ ನೀರು ತುಂಬಿಸುವಂತಹ ಅವಕಾಶವನ್ನ ಸರ್ಕಾರ ಮಾಡಿಕೊಟ್ಟಿದ್ದು, ಕೆರೆಗಳ ಮೂಲಕ ಸುಮಾರು 40 ಗ್ರಾಮಗಳಿಗೆ ನೀರು ಒದಗಿಸುವ ಕೆಲಸಕ್ಕೆ ಮುಂದಿನ ದಿನಗಳಲ್ಲಿ ಚಾಲನೆ ನೀಡಲಾಗುವುದು. ಕಂದಾಯ ಇಲಾಖೆಯಲ್ಲಿ ಸಮಸ್ಯೆಗಳು ಹೆಚ್ಚಾಗಿದ್ದು, ಜನವರಿ 20ರಂದು ಕಸಬಾ ಮತ್ತು ಮಾಡಬಾಳ ಹೋಬಳಿ ಮಟ್ಟದ ಕಂದಾಯ ಮತ್ತು ಸರ್ವೆ ಅದಾಲತ್ ನಡೆಸ್ತಾ ಇದ್ದು, ಜನರು ಕಂದಾಯ ಮತ್ತು ಸರ್ವೆಗೆ ಇಲಾಖೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳ ಬಗ್ಗೆ ಅರ್ಜಿ ಸಲ್ಲಿಸಬಹುದು. ಜನರ ಸಮಸ್ಯೆಗಳು 1 ತಿಂಗಳೊಳಗೆ ಬಗೆಹರಿಸದಿದ್ದರೆ ಜಿಲ್ಲಾಧಿಕಾರಿಗಳನ್ನ ಸ್ಥಳಕ್ಕೆ ಕರೆಸಿ ಸಮಸ್ಯೆಗಳನ್ನ ಬಗೆಹರಿಸುವ ಕೆಲಸ ಮಾಡಲಾಗುವುದು. ಕೂದೂರು ಮತ್ತು ತಿಪ್ಪಸಂದ್ರ ಹೋಬಳಿ ಮಟ್ಟದಲ್ಲಿ ಕೂಡ ಕಂದಾಯ ಮತ್ತು ಸರ್ವೆ ಅದಾಲತ್ ನಡೆಸಲಾಗುವುದು ಅಂತ ತಿಳಿಸಿದ್ರು. ತಹಸೀಲ್ದಾರ್ ಶರತ್ ಕುಮಾರ್, ಮತ್ತಿಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಧನಂಜಯ್, ಕೆ. ಕೃಷ್ಣಮೂರ್ತಿ ಮತ್ತು ಜೆಪಿ ಚಂದ್ರೇಗೌಡ, ತಾಲೂಕು ಪಂಚಾಯಿತಿ ಇಒ ಜೈಪಾಲ್, ಜೆಜೆಎಂ ಇಲಾಖೆ ಎಇ ಶ್ರೀನಿವಾಸ್, ಅರಣ್ಯ ಇಲಾಖೆ ಚೈತ್ರ, ಆಹಾರ ಇಲಾಖೆಯ ಗಣೇಶ್, ಕೃಷಿ ಇಲಾಖೆಯ ವಿಜಯ್, ಸವನೂರು ತೋಟಗಾರಿಕೆ ಇಲಾಖೆಯ ಸಂತೋಷ್, ಲೋಕೋಪಯೋಗಿ ಇಲಾಖೆ ಎಇ ಪುಟ್ಟ ಹನುಮಂತರಾಜು ಮತ್ತು ಶಿವಕುಮಾರ್ ಸೇರಿದಂತೆ ಬಸವರಾಜ್, ಧನಲಕ್ಷ್ಮಮ್ಮ, ಜಿವಿ, ಶಿವರಾಜ್, ನೀಲಮ್ಮ, ಕೆಂಪರಾಜ್ ಮತ್ತು ಶಕುಂತಲಾ, ಪಿಡಿಒ ಕಲೀಂ, ಕಾರ್ಯದರ್ಶಿ ರಾಜಣ್ಣ ಇನ್ನು ಮುಂತಾದವರು ಹಾಜರಿದ್ದರು. ಮೂರು ಅರ್ಜಿಯನ್ನು ಸ್ವೀಕಾರ ಮಾಡ್ತೀವಲ್ಲ, 3 ದಿನಾಂಕ ಕೊಡ್ತೀವಿ. ಇಲ್ಲಿ ಇದಕ್ಕೆ ತಾಲೂಕು ಹೆಡ್ ಕ್ವಾರ್ಟರ್ಗೆ ಡಿಸಿ ಅವ್ರನ್ನ ಬರೋದಕ್ಕೆ ಅವ್ರ ಟೈಮ್ ತಗೊಂಡೇ ಮಾಡ್ತೀನಿ. ಹೋಬಳಿ ಹೆಡ್ ಕ್ವಾರ್ಟರ್ಗಳಿಗೆ ಎಸಿ ಅವರು, ಡಿಡಿಎಲ್ಆರ್, ನಾನು ಎಲ್ಲ ಕೂತು ಬೆಳಿಗ್ಗೆಯಿಂದ ಸಂಜೆವರೆಗೂ ಅಲ್ಲೇ ಕೂತು ಆ ಸಮಸ್ಯೆಗಳಿಗೆ ಅಲ್ಲೇ ಪರಿಹಾರ ಕೊಡಬೇಕು ಅಂತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ದಯಮಾಡಿ ನಮ್ಮ ಸಾರ್ವಜನಿಕರು 20ನೇ ತಾರೀಕು ಈ ತಿಂಗಳು ತೆಗೆದುಕೊಡ್ತಕ್ಕಂಥ ಒಂದು ಕಂದಾಯ ಅದಾಲತ್ತು, ಸರ್ವೆ ಅದಾಲತ್ತಲ್ಲಿ ಭಾಗವಹಿಸಿ ಅವರ ಸಮಸ್ಯೆಗಳನ್ನ ಅರ್ಜಿ ಮುಖಾಂತರ ಕೊಡಬೇಕು ಅಂತ ತಮ್ಮಗಳ ಮುಖಾಂತರ ನಾನು ಮನವಿ ಮಾಡ್ತೇನೆ. ಪ್ರತಿ ತಿಂಗಳು ಅಲ್ಲ, 6 ತಿಂಗಳು ಒಂದ್ ಬಾರಿ ಮಾಡಬೇಕು ಅಂತ. ಪ್ರತಿ ತಿಂಗಳು ಕೂಡ ಈ ಕೆಲಸ ಮಾಡಕ್ಕಾಗಲ್ಲ. ಅವ್ರು ಕೆಲಸ ಮಾಡಕ್ ಅಧಿಕಾರಿಗಳಿಗೆ ಟೈಮ್ ಬೇಕಲ್ಲ. 6 ತಿಂಗಳು ಅವಕಾಶ ಕೊಡ್ತೀವಿ ಅವ್ರಿಗೆ. ಅಂದ್ರೆ ಆದಷ್ಟು ಬೇಗ ಮುಗಿಸ್ತಕ್ಕಂಥ ಕೆಲಸ ಆಗ್ತದೆ. 1 ತಿಂಗಳು ಆದ್ಮೇಲೆ ನಾನು ಈ ಮೇಲಧಿಕಾರಿಗಳನ್ನ ಕರೆಸಿ ಎದುರುಗಡೆ ಚರ್ಚೆ ಆಗಬೇಕು. ಯಾಕಂದ್ರೆ ಇವ್ರೇನೋ ಒಂದು ಹೇಳ್ತಾರೆ, ನಾನು ಎಸಿ ಕಳಿಸಿದ್ದೀನಿ, ನಾನು ಡಿಸಿ ಕಳಿಸಿದ್ದೀನಿ, ಅಲ್ಲೈತೆ ಇಲ್ಲೈತೆ ಅಂತಕ್ಕಂಥದ್ದು ಹೇಳ್ತಾರಲ್ಲ, ಅದೆಲ್ಲ ಇಲ್ಲೇ ಪರಿಹಾರ ಆಗಬೇಕು. ಆ ದಿಕ್ಕಿನಲ್ಲಿ ಇವತ್ತು ನಾವು ಕಂದಾಯ ಅದಾಲತ್ನ, ಸರ್ವೆ ಅದಾಲತ್ನ ಪ್ರಾರಂಭ ಮಾಡಿದೀವಿ. ಸಾರ್ವಜನಿಕರು ಇದರ ಸಂಪೂರ್ಣವಾದಂತ ಪ್ರಯೋಜನವನ್ನು ಪಡ್ಕೊಂಡು, ಇಲ್ಲಿಂದ ನಾನು ಮನೆ ತಕ್ಕ ಬರ್ತಾರೆ ಹುಡುಕೊಂಡು, ಕೆಲವರು ನಾನು ಎಲ್ಲೋ ಇರ್ತೀನಿ, ಅಲ್ಲಿ ಬಂದು ಅರ್ಜಿ ಕೊಡ್ತಾರೆ. ಅದೆಲ್ಲ ಆಗಬಾರ್ದು. ಒಂದು ಸಾರಿ ವರ್ಷಕ್ಕೆ 1 ಬಾರಿ ಅಥವಾ 2 ಬಾರಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದೀವಿ. ನಮ್ಮ ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಬೇಕು ಅಂತ ಮನವಿ ಮಾಡ್ತೀವಿ. ಇಲ್ಲ, ಹಿಂದೆಯಿಂದ ಮಾಡ್ಕೊಂಡ್ ಬಂದಿದ್ದೋ, ಆದ್ರೆ ಕರಾರುವಕ್ಕಾಗಿ ಈಗ ಮೊದಲನೇ ಹಂತದಲ್ಲಿ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷನೂ ಕೂಡ ಮಾಡಬೇಕು ಅಂತ ತೀರ್ಮಾನ ಮಾಡಿದೀವಿ. ಅದನ್ನ 1 ಬಾರಿ ಸಮಸ್ಯೆ ಜಾಸ್ತಿ ಇದ್ರೆ 2 ಬಾರಿ ಮಾಡ್ತೀವಿ, ಇಲ್ಲಾಂದ್ರೆ 1 ಬಾರಿ, ವರ್ಷಕ್ಕೆ 1 ಬಾರಿ ಮಾಡ್ತೀವಿ. ಜನವರಿ ತಿಂಗಳಲ್ಲಿ ಕಂದಾಯ ಸಚಿವರ ಆದೇಶದ ಮೇರೆಗೆ ಅಥವಾ ನೀವು ಇಲ್ಲ, ಇದು ಇಲ್ಲಿ ನಡೆದಿರ್ತಕ್ಕಂಥ ಗೊಂದಲ, ಇಲ್ಲಿ ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳನ್ನ ನಿವಾರಣೆ ಮಾಡಬೇಕು ಅಂತ ಹೇಳಿ ನಾನೇ ತೀರ್ಮಾನ ಮಾಡಿರ್ತಕ್ಕಂಥ ಸಾಕಷ್ಟು ಸಮಸ್ಯೆಗಳು ಸರಿ ಇರೋದು. ಅದಕ್ಕೆ ಕಂದಾಯ ಅದಾಲತ್ ಮಾಡಿರೋದು. ಜಿಲ್ಲಾಧಿಕಾರಿಗಳು ಬರ್ತಾರೆ, ಎಸಿನೂ ಬರ್ತಾರೆ, ಎಲ್ಲರೂ ಬರ್ತಾರೆ. ಈಗ ಅವ್ರ ಮೇಲೆ ಇವ್ರು ಹೇಳಂಗಿಲ್ಲ, ಇವ್ರ ಮೇಲೆ ಅವ್ರು ಹೇಳಂಗಿಲ್ಲ, ಎದುರುಗಡೆ ಮಾತಾಡ್ಬೇಕು ಒಬ್ರಿಗೊಬ್ರು. ಅದಕ್ಕೆ ಮಾತಾಡ್ತಕ್ಕಂಥ ಕಾರ್ಯಕ್ರಮ. ಮೂಲ ಉದ್ದೇಶ ಅಂದ್ರೆ ನೀವೇ ಎಲ್ಲ ತೋರಿಸಿದ್ರಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ತಾಲೂಕು ಕಚೇರಿ ಕೆಲಸ ಆಗಲ್ಲ, ಹಂಗೆ ಹಿಂಗೆ ಅಂತ ಅದನ್ನ ಸರಿಪಡಿಸಬೇಕು ಅಂತಾನೆ ಮಾಡ್ತಾ ಇರ್ತಾರೆ. ಸರ್, 5 ದಿನಗಳಿಂದ ಸರ್ವರ್ ಸಮಸ್ಯೆ ಇದೆ. ಯಾರು ಹೇಳಿದ್ದು ಸರ್ವರ್? ರಾಜ್ಯ ವ್ಯಾಪ್ತಿ ಸರ್, ಇಲ್ಲಿ ರಾಜ್ಯ ವ್ಯಾಪ್ತಿ ತಾಲೂಕು ಕಚೇರಿಗಳಲ್ಲಿ ಯಾವುದೇ ಅವೆಲ್ಲ ಸುಳ್ಳು. ಇವರೆಲ್ಲ ಒಂದು ಅರ್ಜಿಗಳು ಹಾಕೊಂತ ಇಲ್ಲ ಸರ್. ಕೇಳಿ ನೋಡಿ ಅಧಿಕಾರಿಗಳು, ಅರ್ಜಿಗಳು ಯಾವ್ದು ಅಂತ ಇಲ್ಲ ನೋಡ್ರಿ. ಅಲ್ಲಿ ಹೋದಾಗ ನನಗೆ ಫೋನ್ ಮಾಡಿ, ಸುಮ್ಮನೆ ಸರ್ವರ್ ಮೇಲೆ ಇವ್ರು ಹೇಳೋದು, ಇವ್ರ ಮೇಲೆ ಸರ್ವರ್ ಹೇಳೋದು, ಇವೆಲ್ಲ ಆಗ್ಬಾರ್ದು ಸರ್. ಈಗ ತಹಶೀಲ್ದಾರ್ ಇದ್ದಾರೆ, ಕರ್ಸ್ ಕೇಳಿ ಸರ್, ಇದು ಸಮಸ್ಯೆ ಇದೆ. ಹೋಗೋಣ, ಜಾಗ ಇಲ್ಲ ಒಳಗಡೆ. ಈಗ ಸರ್ವರ್ ನ ಮೇಂಟೈನ್ ಮಾಡೋರ್ನು ಕರೆಸ್ತೀವಿ. ಅವತ್ತು ಸರ್ವರ್ ಸಮಸ್ಯೆ ಇದ್ರೆ 1 ದಿವಸ ಸಮಸ್ಯೆ ಇರ್ತದೆ, ಇಲ್ಲ ಮಧ್ಯಾಹ್ನ ತನಕ ಸಮಸ್ಯೆ ಇರ್ತದೆ. ಕಂಟಿನ್ಯೂಸ್ ಆಗಿ 1 ವಾರ 5 ದಿನಗಳಿಂದ ಇಲ್ಲ. ತಹಸೀಲ್ದಾರ್ ಹೇಳಿದ್ದಾರೆ ನಿನ್ನೆ. ಅದನ್ನ ಕೇಳೋಣ. ಈಗ ಅಲ್ಲಿ ಆಚೆ ಕಡೆ ಕೇಳೋಣ. ತಹಸೀಲ್ದಾರ್ ಇಲ್ಲ ಇದ್ದಾರೆ. ಬಿ ಖಾತೆಗಳ ಸಕ್ರಮ ಸನ್ನಿಹಿತ ಅಂತ ಹೇಳಿ ಎ ಖಾತೆ ನಿರ್ಣಾಯಕ ರಾಜ್ಯದೆಲ್ಲೆಡೆ ಎ ಖಾತೆ ಪರಿವರ್ತನೆ ನೋಡ್ರಿ. ಅದನ್ನೆಲ್ಲಾನು ಕೂಡ ಸರ್ಕಾರ ಏನು ಆದೇಶ ಹೊರಡಿಸಿದೆ ಅದನ್ನ ಪರಿಪಾಲನೆ ಮಾಡ್ತೀವಿ. ನಂಬರ್ 1. ನಂಬರ್ 2ನೇದು ಇನ್ನೊಂದು ಏನು ಅಂದ್ರೆ, ಉಪಗ್ರಾಮಗಳನ್ನು ಮಾಡ್ತಾ ಇದ್ದೀವಿ. ನಮ್ಮ ಸಾರ್ವಜನಿಕರು ಗೊತ್ತಿರ್ಬೋದು, ಏನೋ ಅಧಿಕಾರಿಗಳೇ ಮಾಡ್ತಾವ್ರೆ, ಅಧಿಕಾರಿಗಳೇ ಮಾಡ್ತಾ ಇಲ್ಲ. ಇದನ್ನ ಡಿ ಕೆ ಸುರೇಶ್ ಅವರು ಚಾಲನೆ ಕೊಟ್ಟರು, ಉಪಗ್ರಾಮಗಳನ್ನ ಮಾಡಬೇಕು ಅಂತ ಹೇಳಿ. ಎಷ್ಟೋ ಜನಕ್ಕೆ ಈ ಸೋತಿಲ್ಲ. ಎಲ್ಲ ಸರ್ಕಾರಿ ಜಾಗದಲ್ಲಿ ಗೋಮಾಳದಲ್ಲಿ ಮನೆ ಕಟ್ಕೊಂಡವ್ರೆ,
ಮತ್ತೆ ಕೆಲವರೆಲ್ಲ ಪ್ರೈವೇಟ್ ಜಾಗದಲ್ಲಿ ಮನೆ ಕಟ್ಕೊಂಡವ್ರೆ, ಪ್ರೈವೇಟ್ ಅವರ ಜಾಗದಲ್ಲಿ ಮನೆ ಕಟ್ಕೊಂಡವ್ರೆ ಅಲ್ವಾ. ಎರಡನ್ನೂ ಕೂಡ ಅದನ್ನ ಈ ಸ್ವತ್ತಕ್ಕೆ ತರಬೇಕು ಅಂತ ಹೇಳಿ ಅದನ್ನು ಕೂಡ ಮಾಡ್ತಾ ಇದೀವಿ. ಈಗ ಅದನ್ನು ನಾವೇ ಡಿ.ಕೆ. ಸುರೇಶ್ ಅವರು ಚಾಲನೆ ಕೊಟ್ಟರಂತ ನಾವು ಮುಂದುವರಿಸ್ತಾ ಇದೀವಿ ಅಷ್ಟೇನೆ. ಇದು ಕೆಲವರಿಗೆಲ್ಲ ಅದು ಗೊತ್ತೇ ಇಲ್ಲ. ಉಪಗ್ರಾಮ ಏನೋ ಅಧಿಕಾರಿಗಳೇ ಮಾಡ್ಕೊಂಡು ಹೋಗ್ತಾವ್ರೆ. ನಮ್ಮ ಆದೇಶದ ಮೇಲೆ ಅಧಿಕಾರಿಗಳು ಸ್ಥಳಕ್ಕೆ ಹೋಗಿ ಸರ್ವೆ ಮಾಡಿ ಎಷ್ಟು ಜನ ಅವರೇ ಏನು ಅಂತ ಹೇಳಿ ಮಾಡಿ ಅದನ್ನ ಒಂದು ಕಾರ್ಯಕ್ರಮ ಮಾಡಿ ಸುಮಾರು ಒಂದು 4,000-5,000 ಜನ ಹಕ್ಕುಪತ್ರಗಳವೆ ಕಾರ್ಯಕ್ರಮ ಮಾಡಿ ನಮ್ಮ ಉಪಮುಖ್ಯಮಂತ್ರಿಗಳನ್ನೋ ಮುಖ್ಯಮಂತ್ರಿಗಳನ್ನೋ ನಮ್ಮ ಡಿ.ಕೆ. ಸುರೇಶ್ ಅವ್ರನ್ನೆಲ್ಲ ಕರೆಸಿ ಆ ಕಾರ್ಯಕ್ರಮನ ಚಾಲನೆ ಕೊಡ್ತೀವಿ. ಇನ್ನು 6 ತಿಂಗಳಲ್ಲಿ ಈ ಉಪಗ್ರಾಮದ ಯಾರು ಕೂಡ ನಮಗೆ ಈ ಸ್ವತ್ತಾಗ್ಲಿಲ್ಲ, ನಾನು ಮನೆ ಕಟ್ಕೊಂಡಿದ್ದೆ, ನಾನು ಅಷ್ಟೊಂದು ವಾಸ ಮಾಡ್ತಿದ್ದೆ ಅಂತಕ್ಕಂಥ ಕಂಪ್ಲೇಂಟ್ ಬರಬಾರ್ದು. ಇನ್ನು 6 ತಿಂಗಳಲ್ಲಿ ಸಂಪೂರ್ಣವಾಗಿ ಎಲ್ಲ ಉಪಗ್ರಾಮಗಳನ್ನು ಕೂಡ ಮುಗಿಸ್ತೀವಿ. ಸ್ಮಶಾನಗಳಿಗೆಲ್ಲ ತಂತಿ ಬೇಲಿ ಯಾಕೆ ಕೇಳಿದೀನಿ, ಎಸ್ಟಿಮೇಟ್ ಮಾಡಕ್ಕೆ ಹೇಳಿದೀನಿ, ಎಲ್ಲೆಲ್ಲಿ ಸ್ಮಶಾನ ಗುರ್ಸಿದ್ದಾರೆ ನಾನು ಅಧಿಕಾರಿಗಳಿಗೂ ಕೂಡ ಹೇಳಿದೀನಿ. ನಮ್ಮ RDPR AW ಅವ್ರಿಗೆ ಹೇಳಿದೀನಿ ನಾನು. ಇವರು ನಮ್ಮ PDOಗಳು ಗುರುತಿಸಬೇಕು. ನಮ್ಮ ಅಧಿಕಾರಿಗಳು ನಮ್ಮ ಸರ್ವೆ ಡಿಪಾರ್ಟ್ಮೆಂಟ್ ಅವ್ರಿಗೆ ಅಳತೆ ಮಾಡಬೇಕು. ಅಳತೆ ಮಾಡಿದ್ಮೇಲೆ ಅದು ಕಾಂಪೌಂಡ್ ಹಾಕ್ಲಿಕ್ಕೆ ದುಡ್ಡು ಕೊಡಕ್ಕೆ ನಾನು ರೆಡಿ ಇದ್ದೀನಿ. ಸಂಪೂರ್ಣವಾಗಿ ನಮ್ಮ ಸ್ಮಶಾನ ಇಲ್ಲ ಎಲ್ಲ ಗುರುತಿಸ್ಬಿಡೋದು, ಇಲ್ಲಿ ಸ್ಮಶಾನ ಅಂತ ಹೇಳೋದು, ಯಾರೋ ಉತ್ಕೊಳ್ಳೋದು ಅದು ಆಗ್ಬಾರ್ದು. ಇಡೀ ನನ್ನ ಕ್ಷೇತ್ರದಲ್ಲಿ ಎಲ್ಲಾ ಗ್ರಾಮದಲ್ಲೂ ಕೂಡ ತಂತಿ ಬೇಲಿ ಹಾಕ್ಬೇಕು ಅಂತ ತೀರ್ಮಾನ ಮಾಡಿದೀವಿ. ಅದನ್ನ ಮಾಡ್ತೀವಿ. ಅಪ್ರೂವ್ ಆಗಿದೆ, ಟೆಂಡರ್ ಆಗಿದೆ. ಈ ತಿಂಗಳ ಎಂಡಲ್ಲಿ ಇವತ್ತು ಈ ಮತ್ತಿಕೆರೆ ಕೆರೆ ತುಂಬತಕ್ಕಂಥದ್ದು ಇರ್ಬೋದು, ಅಗಲಕೋಟೆ ಕೆರೆ ತುಂಬತಕ್ಕಂಥದ್ದು, ಮಡದಪಳ್ಳಿ ಕೆರೆ ತುಂಬೋದು, ಹುಲಿಕಟ್ಟೆ, ಚಕ್ರಬಾವಿ, ಪಾಪ ಹಿಂದೆ ಯಾರು ಭಾಷಣ ಮಾಡಿದ್ರು ಅವ್ರ ಕೆರೆಗೆ ನಾವು ನೀರು ಕೊಡ್ಬೇಕು ಅಂತ ಈಗ ನಮ್ಮ ಕೆರೆಗೆ ನಾವೇ ನೀರು ಕೊಡ್ಕೊತಾ ಇದೀವಿ. ಎಲ್ಲ ಈ ಭಾಗದಲ್ಲಿ ಇರ್ತಕ್ಕಂಥ ಗೆಜ್ಗಾರಗುಪ್ಪೆ ಕೆರೆ ಇರ್ಬೋದು, ಏನೇನ್ ಕೆರೆಗಳಿದಾವೆ ಇವೆಲ್ಲ ತುಂಬತಕ್ಕಂಥ ಕೆಲಸಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಟೆಂಡರ್ ಅಪ್ರೂವ್ ಆಗದೆ ಡಿ.ಕೆ. ಸುರೇಶ್ ಅವರೇ ಇದನ್ನ ಮುಂದೆ ನಿಂತು ಹಿಂದೆ ಅವ್ರು ಮಾತು ಕೊಟ್ಟಿದ್ರು, ಮಾಡಿಸಿದ್ದಾರೆ. ಬಹುಶಃ ಈ ತಿಂಗಳ ಎಂಡಲ್ಲಿ DCM ಮತ್ತೆ ಅವ್ರನ್ನೆಲ್ಲ ಕರೆದು ಯಾರು ಇದಕ್ಕೆ ಚಾಲನೆ ಕೊಟ್ಟರು ಅವ್ರನ್ನೆಲ್ಲರೂ ಕರೆದು ಸನ್ಮಾನ ಮಾಡ್ತೀವಿ. ಚಕ್ರಬಾವಿನಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮತ್ತಿಕೆರೆ ಪಂಚಾಯತಿ ವ್ಯಾಪ್ತಿನಲ್ಲಿ 6 ಕೋಟಿ ವೆಚ್ಚದಲ್ಲಿ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳನ್ನ ತಗೊಂಡಿದ್ದೀವಿ. ಕುಡಿಯೋ ನೀರು, ಕಾಂಕ್ರೀಟ್ ರಸ್ತೆಗಳು, ಚರಂಡಿಗಳು ಮತ್ತು ಐಮಾಸ್ ಲೈಟ್ ಇರ್ತಕ್ಕಂಥದ್ದು ಇವೆಲ್ಲವನ್ನು ಕೂಡ ತೆಗೆದುಕೊಂಡಿದ್ದೀವಿ. ಅದಕ್ಕಿಂತ ಪ್ರಮುಖವಾಗಿ ಪ್ರತಿ ಗ್ರಾಮಕ್ಕೂ ಕೂಡ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಆಲಿಸ್ತಕ್ಕಂಥದ್ದು, ನಮ್ಮ ಕಾರ್ಯಕರ್ತರ ಜೊತೆ ಅವ್ರ ಜೊತೆ ಸಂಪರ್ಕ ಬೆಳೆಸ್ತಕ್ಕಂಥದ್ದು, ಮತ್ತೇನಾದರೂ ಕೆಲಸ ಕಾರ್ಯಗಳಾಗಬೇಕು, ತುಂಬ ತುರ್ತಾಗಿ ಆಗಬೇಕಾದಂಥ ಕೆಲಸ ಕಾರ್ಯಗಳನ್ನ ಕೂಡ ಪ್ರತಿ ಗ್ರಾಮದಲ್ಲೂ ಕೂಡ ನಮಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ನಾನು ಇಂಜಿನಿಯರ್ಗಳಿಗೆ ಹೇಳಿದ್ದೀನಿ. ಮತ್ತು ವಿದ್ಯುತ್ ಶಕ್ತಿ ಸಮಸ್ಯೆಗಳು, ಕೆಲವು ಕಂಬ ಬದಲಾವಣೆ ಮಾಡ್ತಕ್ಕಂಥದ್ದು, ಕೆಲವು ಸ್ಟ್ರೀಟ್ ಲೈಟ್ ಆಗ್ತಕ್ಕಂಥದ್ದು, ಹೀಗೆ ಅನೇಕ ಕಾರ್ಯಕ್ರಮಗಳು, ಮೂಲಭೂತ ಸೌಕರ್ಯಗಳು ಸಾರ್ವಜನಿಕರಿಗೆ ಏನು ಅನುಕೂಲ ಆಗಬೇಕು ಆ ದಿಕ್ಕಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಅದನ್ನೀಗ ಪಟ್ಟಿ ಮಾಡಿ ಇವತ್ತೇನೇನು ನಮ್ಮ ಕಾರ್ಯಕರ್ತರು ಮತ್ತು ಆ ಭಾಗದ ಗ್ರಾಮಸ್ಥರು ಏನೇನು ಅರ್ಜಿಗಳನ್ನ ಕೊಟ್ಟಿದ್ದಾರೆ, ಏನೇನು ವಿಚಾರಗಳನ್ನ ಹೇಳಿದ್ದಾರೆ ಅವೆಲ್ಲರೂ ಪಟ್ಟಿ ಮಾಡೋಕ್ಕೆ ಹೇಳಿದ್ದೀನಿ. ಅದನ್ನು ಖಂಡಿತ ಹಂತವಾಗಿ ಬಗೆಹರಿಸ್ಕೊಡ್ತೀವಿ. ಸರ್, ಇವತ್ತು 2-3 ಗ್ರಾಮದಲ್ಲಿ ಗ್ರಾಮ ಸಭೆ ನಡೆಸಿದ್ರಿ ಸರ್. ಈ ಭಾಗದಲ್ಲಿ ಒಳ್ಳೆ ರಿಯಾಕ್ಷನ್ ಬಂತು ಸರ್. ಇದ್ರ ಬಗ್ಗೆ ಒಂದೆರಡು ಮಾತಾಡಿ ಸರ್. ಏನಿಲ್ಲ, ಸಾರ್ವಜನಿಕರಿಗೆ ಒಬ್ಬ ಶಾಸಕ ತಾನು ತನ್ನ ಗ್ರಾಮಕ್ಕೆ ಬಂದು ಕೆಲಸ ಕೇಳ್ತಕ್ಕಂಥದ್ದು ಅಥವಾ ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದ್ಸರಿ ಬರಬೇಕು ಅಂತಕ್ಕಂಥ ಭಾವನೆ ಇರ್ತದೆ. ಎಲ್ಲ ಗ್ರಾಮಗಳಿಗೂ ಭೇಟಿ ಕೊಟ್ಟು, ಯಾಕಂದ್ರೆ ನಮ್ಮ ಕಾರ್ಯಕರ್ತರು ಓಟ್ ಹಾಕ್ಸಿರ್ತಕ್ಕಂಥ ಕಾರ್ಯಕರ್ತರು ಎದೆ ಉಬ್ಬಿಸ್ಕೊಂಡು ಹೇಳ್ಬೇಕಲ್ಲ, ನಮ್ಮ MLA ಕರ್ಸಿದ ಕಣೆ ನಮ್ಮ ಊರಿಗೆ ಅಂತ. ಅದು ಪ್ರಮುಖವಾಗಿರ್ತದೆ. ನಮ್ಮ ಕಾರ್ಯಕರ್ತರು ಅವ್ರು ನಮ್ಮ ವಿರೋಧಿಗಳು ಆಡ್ಕತ್ತಾರೆ ಕೂತ್ಕೊಂಡು, ಎಲ್ಲ ನಿಮ್ಮ MLA ಓಟ್ ಹಾಕ್ಸ್ಕೊಂಡು ಹೋದವ್ರು ಎಲ್ಲ ಬಂದರು ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಹೇಳ್ದಂಗೆ ನಾವು ಕೆಲಸನೂ ಮಾಡ್ತೀವಿ, ಜೊತೆಗೆ ನಮ್ಮ ಕಾರ್ಯಕರ್ತರಿಗೂ ಕೂಡ ಸ್ಪಂದಿಸ್ತಕ್ಕಂಥ ಕೆಲಸನೂ ಕೂಡ ಮಾಡ್ತೀವಿ. ಸರ್, ಸಾರ್ವಜನಿಕರು ಏನು ಅಹವಾಲುಗಳು ಸಲ್ಲಿಸೋದು ಸರ್? ಇವತ್ತು ರಸ್ತೆ ಬೇಕು ಅಂದ್ರು, ಮೂರಿ ಬೇಕು ಅಂದ್ರೆ ರಸ್ತೆಗಳ ವಿಚಾರ, ಗೋಮಾಳಕ್ಕೆ ರಸ್ತೆಗಳ ವಿಚಾರ, ಮತ್ತೆ ಈ ಲೈಟ್ಗಳ ವಿಚಾರ, ಕಂಬಗಳನ್ನ ಬದಲಾವಣೆ ಮಾಡ್ತಕ್ಕಂಥದ್ದು, ಕುಡಿಯೋ ನೀರಿನ ಸಮಸ್ಯೆ, JJM ಮೊದಲನೇ ಹಂತದ ಕಾರ್ಯಕ್ರಮ ಇಲ್ಲಿ ಆಗಿದ್ದು, ಮೊದಲನೇ ಹಂತದ ಸಂಪೂರ್ಣವಾಗಿ ವಿಫಲ ಆಗಿರ್ತಕ್ಕಂಥದ್ದು, ಎಲ್ಲ ಸಮಸ್ಯೆಗಳನ್ನು ಕೂಡ ಪಟ್ಟಿ ಮಾಡ್ಕೊಂಡಿದ್ದೀವಿ ನಾವು. ಅದಕ್ಕೆ ಪರಿಹಾರ ಹುಡುಕ್ತೀವಿ, ಖಂಡಿತ ಪರಿಹಾರ ಕೊಟ್ಟೆ ಕೊಡ್ತೀವಿ. ಓಕೆ ಸರ್, ಕೊನೆಯದಾಗಿ ಗ್ರಾಮೀಣ ಪ್ರದೇಶ ಜನಕ್ಕೆ ಏನು ಹೇಳ್ತೀರಿ ಸರ್? ಏನು ಹೇಳೋದು, ಗ್ರಾಮೀಣ ಭಾಗದ ಜನಗಳೇ ನಮ್ಮ ಉಸಿರು. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯ ಕೋರ್ತೀವಿ. ನಮ್ಮ ರೈತ ಬಾಂಧವರ ಹಬ್ಬ ಸಂಕ್ರಾಂತಿ ಹಬ್ಬ. ರೈತರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಪರಮಾತ್ಮನಲ್ಲಿ ರಂಗನಾಥ ಸ್ವಾಮಿನಲ್ಲಿ ನಾನು ಬೇಡ್ಕೊಂಡು. ಚಂದ್ರೇಗೌಡ್ರೆ ಸಾಹೇಬ್ರು ಇವತ್ತು ನಿಮ್ಮ ಜೊತೆ ಸಾಥ್ ಕೊಟ್ಟಿದ್ರೆ ಒಂದೆರಡು ಮಾತಾಡಿ. ನಾಳೆ ಸಂಕ್ರಾಂತಿ ಹಬ್ಬ ಒಂದು ಶುಭಾಶಯ ಹೇಳ್ರಿ. ಎಲ್ಲರಿಗೂ ನಮ್ಮ ಕ್ಷೇತ್ರದ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮತ್ತಿಕೆರೆ ಗ್ರಾಮ ಪಂಚಾಯತಿ ನಮ್ಮ ನಾಯಕರಾದಂಥ ಬಾಲಣ್ಣವರು ಆಯ್ಕೆ ಆದಮೇಲೆ ಇದು ಸುಮಾರು 2ನೇ ಸರಿ ಭೇಟಿ ಕೊಡ್ತಾ ಇರೋದು. ಸುಮಾರು ಕೆಲಸಗಳು ಪ್ರಾರಂಭ ಆಗಿದೆ, ಇನ್ನೂ ಹಲವು ಕೆಲಸಗಳನ್ನ ಪ್ರಾರಂಭ ಮಾಡಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ. ಅದನ್ನೆಲ್ಲ ಈಡೇರಿಸ್ತೀನಿ ಅಂತ ಹೇಳಿದ್ದಾರೆ. ಎಲ್ಲ ಕ್ಷೇತ್ರದ ಜನತೆ ಪರವಾಗಿ ನಾನು ನಮ್ಮ ಶಾಸಕರಿಗೆ ಧನ್ಯವಾದ ಹೇಳ್ತೀನಿ. ಸಾಹೇಬ್ರು ಇವತ್ತು ಹೇಳ್ತಾ ಇದ್ರು ಸರ್, ಜನಗಳಿಗೆ ಏನಂತ ಹೇಳ್ತಾ ಇದ್ರು, ನಾನು ಕೆಲಸ ಮಾಡೋಕೆ ರೆಡಿ ಇದ್ದೀನಿ, ಗುಣಮಟ್ಟದ ಕೆಲಸ ಮಾಡಿಸ್ಕೊಳ್ಳೋಕೆ ನೀವು ರೆಡಿ ಇರಬೇಕು, ಅದನ್ನೇ ನೀವು ವಾಚ್ ಮಾಡೋ ಕೆಲಸ ಮಾಡಿದಾಗ ನೀವು ಈ ಭಾಗದ ನಾಯಕರು ಸ್ವಲ್ಪ ನೋಡ್ತಾ ಇರಬೇಕು. ಪ್ರತಿ ಗ್ರಾಮದ ಮುಖಂಡರು ಕಾರ್ಯಕರ್ತರು ಕೆಲಸ ಅದು ಮಾಡ್ತಾರೆ.
ಓಕೆ, ಧನ್ಯವಾದ. ಇಷ್ಟೊತ್ತು ನಮ್ಮ ಜೊತೆ ಮಾತಾಡೋದಕ್ಕೆ ನಿಮ್ಗೆ ಧನ್ಯವಾದ ಸರ್. ಥ್ಯಾಂಕ್ ಯು.